ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಮತ್ತು ಮನು ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಯಾವಾಗಲೂ ಒಟ್ಟಿಗೆ ಆಟವಾಡುತ್ತಿದ್ದರು. ಒಂದು ದಿನ ಅವರು ಹಳ್ಳಿಯ ಹತ್ತಿರದ ನದಿಯ ಬಳಿ ಹೋದರು. ನದಿ ತುಂಬಾ ವೇಗವಾಗಿ ಹರಿಯುತ್ತಿತ್ತು. ಆದರೂ ಇಬ್ಬರೂ ನದಿಯನ್ನು ದಾಟಲು ನಿರ್ಧರಿಸಿದರು. ಅವರು ನಿಧಾನವಾಗಿ ನೀರಿನೊಳಗೆ ನಡೆತೊಡಗಿದರು. ನದಿಯ ಮಧ್ಯದಲ್ಲಿ ಬಂದಾಗ ಮನುವಿನ ಕಾಲು ಜಾರಿಬಿತ್ತು. ಅವನು ನೀರಿನಲ್ಲಿ ಮುಳುಗಲು ಆರಂಭಿಸಿದನು. ರಾಜು, ನನಗೆ ಈಜಲು ಬರುವುದಿಲ್ಲ, ಸಹಾಯ ಮಾಡು ಎಂದು ಮನು ಭಯದಿಂದ ಕೂಗಿದನು. ರಾಜು ತಕ್ಷಣ ತನ್ನ ಕೈಯನ್ನು ಮುಂದಿಟ್ಟನು. ಅವನು ಮನುವನ್ನು ಬಲವಾಗಿ ಹಿಡಿದು ಹೊರಗೆಳೆದನು. ಇಬ್ಬರೂ ಸುರಕ್ಷಿತವಾಗಿ ನದಿಯನ್ನು ದಾಟಿದರು. ಮನು ಕಣ್ಣೀರು ಹಾಕುತ್ತಾ, ಧನ್ಯವಾದ ಸ್ನೇಹಿತನೇ ಎಂದನು. ರಾಜು ನಗುತ್ತಾ, ಸ್ನೇಹ ಎಂದರೆ ಕಷ್ಟದಲ್ಲಿ ಜೊತೆ ನಿಲ್ಲುವುದು ಎಂದು ಹೇಳಿದನು. ನೀತಿ